ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ನನ್ನ ರುಟೀನು, ನನ್ನ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ನನ್ನ ರುಟೀನ್ ಹೇಗಿರುತ್ತೆ ಅನ್ನೋದನ್ನು ಶೇರ್ ಮಾಡ್ಕೋತಾ ಹೋಗ್ತೀನಿ. ಪ್ಲೀಸ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ನೋಡಿದ ಮೇಲೆ ಕಂಪ್ಲೀಟಾಗಿ ನೋಡಿ. ನಿಮಗೇನಾದರೂ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಟೈಮ್ ಸಿಕ್ಕಾಗ ವಿಡಿಯೋ ನೋಡಿ, ನೋಡಿಬಿಟ್ಟು ಸಪೋರ್ಟ್ ಮಾಡಿ. ರಸ್ಕ್ ಬೇಕಾ ಬಿಸ್ಕೆಟ್ ಬೇಕಾ? ರಸ್ಕ್ ಖಾಲಿ ಬೇಕಾ? ಇಲ್ಲ, ಅಲ್ಲಿ ಇದಾವಲ್ಲ ಇನ್ನೆರಡು. ಬಿಸ್ಕೆಟ್ ಆಯ್ತಾ? ಚುನಾಟಿ 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 ಪುನಾಟಿ ಪುನಾಟಿ ಚುನಾಟಿ ಚುನಾಟಿ. ಪುನಾಟಿ ಪುನಾಟಿ. ಯಾರು ಯಾಕೆ ಬಡಿಯೋದು? ಹೋಗಿ ಸ್ನಾನ ಮಾಡೋಕೆ ಬೇಗ. ಜಾಸ್ತಿ ನೀರೊಳಗೆ ಆಟ ಆಡಬೇಡ. ಫ್ರೆಂಡ್ಸ್, ವಸಿಷ್ಠನ ಸ್ನಾನ ಆಯಿತು ನೋಡಿ ಫ್ರೆಂಡ್ಸ್, ರೆಡಿ ಆಗ್ತಾನೆ. ಅವ್ನು ಫಸ್ಟ್ ಅವ್ರ ಅಪ್ಪನ ಜೊತೆ ಸ್ನಾನ ಮಾಡಿ ಮುಗಿಸ್ಬಿಡ್ತಾನೆ. ಹಂಗೇನಾರಾಗಲಿ ಫಸ್ಟ್ ಸ್ನಾನ ಮಾಡಿಸ್ಬಿಡ್ಬೇಕು. ಸ್ನಾನ ಮಾಡಿ ರೆಡಿಯಾಗಿ ನಾನು ತಿಂಡಿ ಮಾಡೋವರೆಗೂ ಆಟ ಆಡ್ತಾನೆ ಅಲ್ವಾ? ಏನು ತಿಂಡಿ ಹೇಳಿ ಇವತ್ತು ನಮ್ಮ ಮನೇಲಿ? ಏನು ತಿಂಡಿ? ಶರ್ಟ್ ಹಾಕೋ. ಅದು ಉದ್ದ ತೊಳ ಹಂಗೆ ಬಿಟ್ಕೋ, ಏನಾಗಲ್ಲ. ಚೆನ್ನಾಗಿರುತ್ತೆ ಕಣೋ. ನೀ ತಡ್ಕೋ ಒಂದು ನಿಮಿಷ. ಈಗ ನೋಡಲ್ಲಿ ಸರಿ ಮಾಡಿಲ್ಲ. ದೇವ್ರಿಗೆ ಕೈ ಮುಗುದಾ? ದೇವ್ರಿಗೆ ಕೈ ಮುಗಿದಿ? ಆಲೆ ಫೋನ್ ಇಟ್ಕೊಂಡು ನಿಂಗೆ ಬಿಟ್ಟೆಲ್ಲ. ಫ್ರೆಂಡ್ಸ್, ಇವತ್ತು ತಿಂಡಿಗೆ ದೋಸೆ. ನಮ್ಮ ಮನೇಲಿ ದೋಸೆಗೆ ಆಲೂಗಡ್ಡೆ ಪಲ್ಯ ಮಾಡೋಣ ಅಂತಂದು ಆಲೂಗಡ್ಡೆ ಸಿಪ್ಪೆನ ತೆಗೆದಿಟ್ಟಿದ್ದೀನಿ. ಟ್ರೈಪೋಡು ಮುರಿದೋಗಿರೋದ್ರಿಂದ ನಾನು ಫೋನ್ ಕೈಯಲ್ಲೇ ಹಿಡ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ ಫ್ರೆಂಡ್ಸ್. ಸಿಪ್ಪೆ ತೆಗೆದು ಇಟ್ಟಿದ್ದೆ ಆಲೂಗಡ್ಡೆನ. ಇವಾಗ ಇದನ್ನು ಕುದಿಸೋದಕ್ಕೆ ಇಡಬೇಕು. ಫ್ರೆಂಡ್ಸ್, ನೋಡಿಲಿ ನಮ್ಮ ಮನೇಲಿ ಕೆಂಪಿರುವೆ ಎಷ್ಟು ತಲೆ ತಿಂತಿದ್ದಾವೆ ಅಂದರೆ
ಇದು ಗೋಧಿ ಹಿಟ್ಟು, ಇದಕ್ಕೆ ಏರುತ್ತೆ ಅಂತ ಇಲ್ಲಿ ಬರೆದಿದ್ದೀನಿ. ಇದು ಅಕ್ಕಿ, ಇದು ಏರುತ್ತೆ ಅಂತ ಇಲ್ಲಿ ಬರೆದಿದ್ದೀನಿ. ಆದರೂ ಇರುವೆ ನೋಡಿ ಇಲ್ಲಿ ಕಾಣಿಸುತ್ತಾ. ಇದು ಊಟ ಮಾಡೋ ಅಕ್ಕಿ, ಅನ್ನ ಮಾಡೋದು. ಇದು ಏರುತ್ತೆ ಅಂತ ನಾನು ಹಿಂಗೆ ಸರಿಸಿಟ್ರೆ ನೋಡಿ, ಅಲ್ಲಿ ಆ ಥರ ಗೋಡೆಯಿಂದ ಏರ್ಕೊಂಡಿದ್ದಾವೆ. ನೆನ್ನೆ ಎಲ್ಲ ಕ್ಲೀನ್ ಮಾಡಿ ಬರೆದು ಅಕ್ಕಿನ ಕ್ಲೀನ್ ಮಾಡಿ ಹಾಕಿಟ್ಟಿದ್ದೀನಿ. ಇಷ್ಟು ಇರುವೆಗಳು ಏರ್ಕೊಂಡ್ಬಿಟ್ಟಿದ್ದಾವೆ ಆಗಲಿ. ಫ್ರೆಂಡ್ಸ್, ದೋಸೆ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಈಗ ಅದಕ್ಕೆ ಉಪ್ಪು ಸೇರಿಸಿದ್ದೀನಿ. ಉಪ್ಪು ಸೇರಿಸಿ ಆದ್ಮೇಲೆ ಈಗ ಆಲೂಗಡ್ಡೆ ಸಹ ನಮ್ಮ ಮನೆಯವರು ಪೂಜೆ ಕೂಡ ಮಾಡಿದರು ಫ್ರೆಂಡ್ಸ್. ದೇವ್ರ ಪೂಜೆ ಕೂಡ ಆಯಿತು ನಮ್ಮದೀಗ. ತಿಂಡಿ ರೆಡಿ ಮಾಡಿ ಕೊಟ್ಬಿಡ್ಬೇಕು ಅವರಿಗೆ. ಪೂಜೆ ಮಾಡಿದ ತಕ್ಷಣ ತಿಂಡಿ ತಿಂತಾರೆ. ತಿಂಡಿ ತಿಂದು ಸ್ಕೂಲಿಗೆ ಬಿಡೋಕ್ಕೆ ಹೋಗ್ತಾರೆ. ಫ್ರೆಂಡ್ಸ್, ಆಲೂಗಡ್ಡೆ ಪಲ್ಯನೂ ಈಗ ರೆಡಿ ಆಯಿತು. ಹಾಗೆ ದೋಸೆನ ಮಾಡ್ಕೊಟ್ಟು ತಿಂತಾರೆ. ಟೈಮ್ ಆಗಲೇ 8:45 ಆಗ್ತಾವಂತು. ಯೋ ನಿಧಾನ ಮಾತಾಡ್ರಿ. ಫ್ರೆಂಡ್ಸ್, ಈಗ ವಸಿಷ್ಠಂಗೆ ಬಾಕ್ಸಿಗೆ ದೋಸೆ ಮಾಡ್ತಾಯಿದ್ದೀನಿ ನೋಡಿ. ಪುಟ್ಟ ದೋಸೆ. ಈಗ ಎಲ್ಲರಿಗೂ ದೊಡ್ಡ ದೊಡ್ಡ ದೋಸೆ ಆಯಿತು, ತಿಂಡಿ ತಿಂದರು. ವಸಿಷ್ಠಂದಿದ್ದು ದೋಸೆ ಬಾಕ್ಸಿಗೆ. ಅವ್ನಿಗೆ ಈ ಥರ ದೋಸೆ ಮಾಡಬೇಕು, ಇಲ್ಲಾಂದರೆ ನಂಬರ್ಸು ABCD ಈ ಥರ ದೋಸೆ ಮಾಡಿ ಹಾಕಬೇಕು. ಮಕ್ಳಿಗೆ ಇಷ್ಟ ಆಗುತ್ತೆ ಈ ಥರ ಪುಟ್ಟ ದೋಸೆ ಮಾಡಿ ಕೊಡೋದ್ರಿಂದ, ಅಲ್ವೇನವ? ಯಾಕೆ ಹೊಡಿಯೋದು? ಪಟಾಟೆ ಹೊಡಿತೀನಿ. ಯಾವ್ದು ಜಾಸ್ತಿ ಆಯಿತು? ಒಂದು ದೋಸೆ ಒಂದೇ ತುತ್ತು ಕಣ ಆಗೋದದು. ನಾನು ಸ್ವಲ್ಪ ಹಾಕಿದ್ದೀನಿ ತಾನೆ. ಪಲ್ಯ ಕರ್ಬೇವು ಸೊಪ್ಪು ಅದನ್ನ ಹಾಕ್ಲಾ ಹೆಂಗೆ ಮಾಡ ಅಂತ.
ಹಾಕ್ಲಾ ಕರ್ಬೇವು ಸೊಪ್ಪು ಬೇಡ. ತಿನ್ಬೇಕು, ಕರ್ಬೇವು ಸೊಪ್ಪು ತಿನ್ಬೇಕು. ಸಾಕ ನೋಡಿ ಇಷ್ಟ ಸಾಕ. ಸಾಕು. ಅಮ್ಮ ತಿನ್ನಲ್ವಾ? ತಿಂತಾನೆ. ಆಮೇಲೆ ನಿಮ್ದೆಲ್ಲ ಮುಗಿಸಿ ನಿಮ್ಮನ್ನು ಕಳಿಸಿ ಸ್ಕೂಲ್ಗೆ, ಆಮೇಲೆ ನಾ ತಿಂತೇನೆ. ಹಿಂಗಿಟ್ರೆ ಬೀಳುತ್ತೆ. ಬಾಟ್ಲು ಅಲ್ಲೇ ಇದೀರಾ? ಇಲ್ಲಿ ನನ್ನ ಪಕ್ಕ ನ್ಯಾಪ್ಕಿನ್ ಚೇಂಜ್ ಮಾಡಬೇಕಾ? ನಿನ್ನೆ ಇಟ್ಕೊಂಡಿದ್ದೀರಾ? ನಾನೇ ಇಟ್ಕೊಂಡಪ್ಪ. ನಿನ್ನೆ ಇಟ್ಕೊಂಡಿದ್ದೀರಲ್ಲ, ಏನು ಚೇಂಜ್ ಮಾಡಬೇಕಾ? ಹಂಗಾನೆ Yes. ನೋ. Yes. ನಾನು zip ಹಾಕು. ಅವನೇ ಇಟ್ಕೊಳ್ಳಿ, ನೀನೇ ಇಟ್ಕೋ. ನಾನು ಇಟ್ಕೊಂಡೆ. ನ್ಯಾಪ್ಕಿನ್ ತಗೋ, ಬಾಬಾ. ಮಡ್ಚಿಟ್ಕೋ. ಹಾ? ನ್ಯಾಪ್ಕಿನ್ ಇಲ್ಲಿ ಪೌಡ್ರೆಲ್ಲ zip ಹಾಕೊಂಡು. ಪೌಡ್ರೆಲ್ಲ ಹಚ್ಕೊಂಡಿದ್ಯಾ ಮುಖಕ್ಕೆ? ಖರ್ಚಿಪ್ ಇಟ್ಕೊಂಡಿದ್ಯಾ ಜೇಬಲ್ಲಿ? ಹಾ? ಖರ್ಚಿಪ್. ಇಲ್ಲ. ಬ್ಯಾಗ್ ಜಿಪ್ ಹಾಕೋ. ಬಾಬಾ ನಾನು ಹೋಗ್ತೀನಿ. ಬಾಯ್. ಖರ್ಚಿಪ್ ಇಸ್ಕೋ ಜೇಬಲ್ಲಿ. ಬಾಬಾ. ತಡಿ, ಪಪ್ಪ ಬರುತ್ತೆ, ಬಿಟ್ಟು ಹೋಗ್ತಾರೆ. ಸಿರಪ್ ಹಾಕಬೇಕಲ್ಲ ಇನ್ನು. ಸಿರಪ್ ಬೇಡ. ಎಲ್ಲಿ ಜ್ವರ ಹೋಗಿದ್ಯಾ ನೋಡೋಣ. ಇದೆ ಮೈ ಬಿಸಿ ಜ್ವರದ್ದು ಸಿರಪ್ ತಮ್ಮಂಗ. ಜ್ವರ ಕಾಣಿಸುತ್ತೆ. ಅದಲ್ಲ. ಪಿಸ್ಸಾ ಪಿಸ್ಸಾ ಪಿಸ್ಸಾ. ಸಾಕು. 5 ml. ಫೈಲ್ ಮೇಲೆ ಆರೆಂಜ್ ಗಿರ್ಸ್ ಬುರಿ. ಇನ್ನೇ ಇದೆ ನೋಡೋದು. ನೀರು ಕುಡಿಬೇಡ ಈಗ. ಅದ್ಯಾಕೆ ಬರ ತಗೊಂಡೋಗ್ಬೇಡ. ಬರ ತಗೊಂಡೋಗ್ಬೇಡ. ಅಂಗಡಿಗೆ. ಏನು? ಪಪ್ಪ ಡ್ರೆಸ್. ಬಾಯ್ ಬಂಗಾರಿ. ಬಾಯ್ ಪಪ್ಪ. ಬಾಯ್ ಬಾಯ್ ಅಮ್ಮ. ಬಾಯ್ ಬಾಯ್ ಬಾಯ್. ಇದೇನ ರೋಗ ಬಂದೈತಲ್ಲ ಈ ಗಿಡಕ್ಕೆ. ಇವು ಮಳೆ ಆದ್ರೆ ಈ ಥರ ಆಗಂಗಿಲ್ಲ. ಮಳೆನಿಲ್ಲ, ಏನೂ ಇಲ್ಲ. ಎಷ್ಟು ನೀರು ಹಾಕಿದ್ರು ಮತ್ತು ಇನ್ನು ತೆಗೆದೇ ಬಿಡ್ತೀನಿ. ಇಲ್ಲ ಸುಮ್ಮನೆ ಎಲ್ಲ ಗಿಡಕ್ಕೂ ಹತ್ಕೊಳ್ಳುತ್ತೆ ನೋಡಿ ಈ ಥರ. ನೋಡಿ ಅದೇನೋ ಗೊತ್ತಿಲ್ಲ, ಈ ಥರ ಹುಳ ಆಗಿದ್ದಾವೆ ಈ ಗಿಡಕ್ಕೆ. ಅದಕ್ಕೆ ಕಟ್ ಮಾಡಿಬಿಟ್ಟಿದ್ದೀನಿ. ಬೇರೆ ಗಿಡಕ್ಕೆಲ್ಲ ಆಗ್ತವೆ ಅಂತೇಳಿ. ಮಳೆ ಆದರೆ ಈ ಥರ ಆಗಲ್ಲ. ಇದು ಮಳೆನೂ ಇಲ್ಲ, ಹಂಗಾಗಿ ನೀರು ಎಷ್ಟು ಹಾಕಿದ್ರೂ ಹಾಂ ಬಾಯ್. ನಮ್ಮ ದಾಸವಾಳ ಗಿಡ ಅಂತೂ ಫುಲ್ಲು ಬಿಸಿಲಲ್ಲೇ ಇರುತ್ತೆ ಯಾವಾಗಲೂ. ಅದಕ್ಕೆ ಎಷ್ಟು ನೀರು ಹಾಕಿದ್ರೂ ಹಂಗೆ ಕುಡಿತಾನೇ ಇರುತ್ತೆ. ಈ ಗಿಡ ಎಲ್ಲರ ಎಸಿಬೇಕು ಅನ್ನೋಕ್ಕಿಂತ ಡಸ್ಟ್ಬಿನ್ಗೆ ಹಾಕಿದ್ರೆ ಚಂದ. ಈಗ ನಾನು ತಿಂಡಿ ತಿಂತಾಯಿದ್ದೀನಿ. ತಿಂಡಿಗೆ ನಾನು 2 ದೋಸೆ ಮಾಡ್ಕೊಂಡಿದ್ದೀನಿ. ಹಾಗೆ ಮೊಳಕೆ ಕಾಳು ಹಾಕ್ಕೊಂಡಿದ್ದೀನಿ. ಅದು ಮೊಳಕೆ ಕಾಳು ಬರಲಿ ಅಂತ ಬಾಕ್ಸಿಗೆ ಹಾಕಿಟ್ಟರೆ ಬಂದೇ ಇಲ್ಲ. ಅದು ನಿನ್ನೆ ರಾತ್ರಿ ನೀರಿಗೆ ಹಾಕಿದ್ದೆ. ಬ್ರೇಕ್ಫಾಸ್ಟ್ ಇವತ್ತು ಮೊಳಕೆ ಕಾಳು, ಹೆಸರು ಕಾಳು, ಹಾಗೆ 2 ದೋಸೆ, ಆಲೂಗಡ್ಡೆ ಪಲ್ಯ. ಇದು ಇವತ್ತಿನ ನಮ್ಮ ಮನೆಯ ನಾಷ್ಟ ಆಗಿತ್ತು. ಇನ್ನು ಮೇಲೆ
ತಿಂಡಿ ತಿಂದು ಮಿಕ್ಕಿರೋ ಕೆಲಸ ಮಾಡ್ಕೋಬೇಕು ಫ್ರೆಂಡ್ಸ್. ಫ್ರೆಂಡ್ಸು ಮಕ್ಕಳು ಮತ್ತು ಮನೆಯವರು ಎಲ್ಲ ತಿಂಡಿ ತಿಂದ್ಕೊಂಡು ಬಾಕ್ಸ್ ತೊಗೊಂಡು ಹೋದರು. ಇವಾಗ ನಾನು ತಿಂಡಿ ತಿಂತಾಯಿದ್ದೀನಿ. ಟೈಮ್ ಬಂದ್ಬಿಟ್ಟು 9:30 ಆಯಿತು ಈಗಾಗಲೇ. ಬೆಳಗ್ಗೆದು ಮನೆ ಕೆಲಸ, ಅಡುಗೆ, ತಿಂಡಿ, ಅವರಿಗೆ ಬಾಕ್ಸ್ ಕಟ್ಟಬೇಕು, ರೆಡಿ ಮಾಡಬೇಕು, ಇದೆಲ್ಲ ಮುಗಿಸ್ಕೊಂಡು ನಾನು ತಿಂಡಿ ತಿನ್ನಬೇಕನ್ನೋಷ್ಟರಲ್ಲಿ 9:30 10 ಗಂಟೆ ಆಗುತ್ತೆ. ಈಗ ಇನ್ಮೇಲೆ ತಿಂಡಿ ತಿಂದು ಮತ್ತೆ ಮಧ್ಯಾಹ್ನದ ಅಡುಗೆ, ಮತ್ತು ಬಟ್ಟೆ ಒಗೆದು ಹಾಕಬೇಕು, ಪಾತ್ರೆ ತೊಳಿಬೇಕು, ಬಟ್ಟೆ ಮಡಚಿಡೋದಿರುತ್ತೆ, ಅಥವಾ ಮನೇಲಿ ಏನಾದರೂ ಖಾಲಿ ಆಗಿದ್ದರೆ ಹೋಗಿ ಆಚೆ ಕಡೆಯಿಂದ ತರಬೇಕು. ಇಷ್ಟೆಲ್ಲ ಕೆಲಸ ಇರುತ್ತೆ. ಹೆಣ್ಮಕ್ಳಾಗಿ ಹುಟ್ಟಿದ ಮೇಲೆ ಇಷ್ಟೆಲ್ಲ ಕೆಲಸ ಮಾಡಬೇಕಾ ಅನಿಸುತ್ತೆ ಒಂದೊಂದು ಸಲ. ಬಟ್ ಅನಿವಾರ್ಯ, ಮಾಡಲೇಬೇಕಾಗುತ್ತೆ. ಹೆಣ್ಮಕ್ಳಾಗಿ ಹುಟ್ಟಿದ ಮೇಲೆ ಇಷ್ಟು ಕೆಲಸ ಮಾಡಲೇಬೇಕು ಫ್ರೆಂಡ್ಸ್, ಏನೂ ಮಾಡೋಕ್ಕಾಗಲ್ಲ. ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ನಾನು ತಿಂಡಿ ತಿಂದು ಮತ್ತೆ ಮುಂದಿನ ಕೆಲಸನ ಸ್ಟಾರ್ಟ್ ಮಾಡ್ಕೋಬೇಕು. ಫ್ರೆಂಡ್ಸ್, ರೇಷನ್ ತಂದೆ 3-4 ದಿನ ಆಗಿತ್ತು. ಅದನ್ನು ನಾನು ಯಾವುದ್ಯಾವ್ದು ಅರ್ಜೆಂಟ್ ಇದೆಯೋ ಅದನ್ನು ತೊಗೊಂಡು ಅಡುಗೆ ಮಾಡ್ಕೋತಾ ಇದ್ದೆ. ಹಾಗೆ ಡಬ್ಬಕ್ಕೆ ಹಾಕಿರ್ತಿದ್ದೆ. ಎಮರ್ಜೆನ್ಸಿ ಇಲ್ಲದೆ ಇರೋದನ್ನು ಹಾಗೆ ಬಿಟ್ಟಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು, ಈ ಕಡಲೆ ಬೀಜಕ್ಕೆ, ಶೇಂಗದ ಕಾಳಿಗೆ ಕೆಂಪಿರುವೆ ಮೆಚ್ಚಿಬಿಟ್ಟೈತೆ. ನಾನು ಅದಕ್ಕೆ ಏನಕ್ಕೆ ಇರುವೆಗಳು ಇಷ್ಟೊಂದಾಗಿದೆ ಅಂತ ಅನ್ಕೋತಾ ಇದ್ದೀನಿ. ಇದಕ್ಕೆಲ್ಲ ಇರುವೆ ಆಗಿದೆ ನೋಡಿ. ಈ ಹುಣಸೆ ಹಣ್ಣಲ್ಲಿ ಸಹ ಇರುವೆ ಆಗಿದೆ. ಯಾಕಂದರೆ ಸ್ವಲ್ಪ ಸ್ವೀಟ್ನೆಸ್ ಇರುತ್ತಲ್ಲ, ಇದಕ್ಕೂ ಇರುವೆ ಆಗಿದೆ. ಫ್ರೆಂಡ್ಸ್, ಈ ಹುಣಸೆ ಹಣ್ಣು ನೋಡಿ, ಅರ್ಧ kg ಇದೆ. ಇದಕ್ಕೇನೋ 80 ರೂಪಾಯಿ ಅಂತ. ಅರ್ಧ kgಗೆ 80 ರೂಪಾಯಿ ಆಗಿದೆ ನೋಡಿ ಹುಣಸೆ ಹಣ್ಣು. ತುಂಬಾ ಕಾಸ್ಟ್ಲಿಯಲ್ಲಿ. ಬನ್ಸಿ ರವೆಗೂ ಇರುವೆ ಆಗಿದೆ. ಯಾಕಂದರೆ ರವಕ್ಕೆ ಇರುವೆಗಳು ಆಗುತ್ತೆ, ನಾನು ನೋಡಿದ್ದೀನಿ. ನಾನು ಅರ್ಜೆಂಟಿಗೆ ಇದನ್ನು ಮಾತ್ರ ತಕ್ಕೊಂಡು ಹಾಗೆ ಬಿಟ್ಟಿದ್ದೀನಿ. ಅದಕ್ಕೆಲ್ಲ ಇರುವೆ ಆಗುತ್ತೈತೆ. ಫ್ರೆಂಡ್ಸು, ಮನೇಲಿ ಎಲ್ಲ ಕಡೆ ಇರುವೆ, ಕೆಂಪಿರುವೆ ಯಾಕೆ ಬರ್ತಾ ಇದೆ ಅಂತ ಡೌಟ್ ಇತ್ತು ನನಗೆ. ಅಕ್ಕಿಲಿ, ಗೋಧಿ ಹಿಟ್ಟಲ್ಲಿ, ಇದರಲ್ಲೆಲ್ಲ ಇರುವೆಗಳು ಓಡಾಡ್ತಿತ್ತು. ನಮ್ಮ ಮನೇಲಿ ಸಾಮಾನ್ಯ ಕೆಂಪಿರುವೆ ಆಗೋದಿಲ್ಲ. ಇದು ಯಾಕೆ ಬಂದಿದೆ ಅಂತ ನಾನು ರೇಷನ್ ಚೀಲ ತೆಗೆದು ನೋಡಿದಾಗ ಅದರಲ್ಲಿ ಶೇಂಗಾದ ಕಾಳಿಗೆ ಕೆಂಪಿರುವೆ ಹತ್ತಿತ್ತು. ಹಾಗಾಗಿ ಎಲ್ಲ ಕಡೆನೂ ಓಡಾಡ್ತಿತ್ತು. ರೇಷನ್ ತಂದಿದ್ದು ಒಂದು 2-3 ದಿನ ಹಾಗೆ ಇಟ್ಟಿದ್ದೆ ನಾನು. ಎಮರ್ಜೆನ್ಸಿ ಇದ್ದಿದ್ದು ತೆಗೆದು ಬಾಕ್ಸ್ಗೆ ಹಾಕಿದ್ದೆ. ಇನ್ನು ಮಿಕ್ಕಿದ್ದು ಹಾಗೆ ಇಟ್ಟಿದ್ದೆ. ಹಂಗಾಗಿ ಅದಕ್ಕೆ ಇರುವೆ ಹತ್ತಿರೋದು. ಆಮೇಲೆ ತೆಗ್ದಾಗ ಗೊತ್ತಾಯಿತು. ನಾನೀಗ ಅದನ್ನೆಲ್ಲ ರೇಷನ್ ತೆಗೆದಿಟ್ಕೊಂಡು ಬಾಕ್ಸ್ಗಳಿಗೆಲ್ಲ ಹಾಕ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಹಾಗೆ ಮಸಾಲೆ ಎಲ್ಲ ಖಾಲಿ ಆಗಿತ್ತು. ಮಸಾಲೆ ಡಬ್ಬಿಗೂ ಅದೇನೇನು ಬೇಕೆಲ್ಲ ಹಾಕ್ಕೊಂಡು ಮಿಕ್ಕಿರೋದನ್ನು ನಾನು ಈ ಥರ ಟಬ್ದಲ್ಲಿ ಇಟ್ಕೊಂಡಿರ್ತೀನಿ. ಇದರಲ್ಲೆಲ್ಲ ಮಸಾಲೆ ಐಟಮ್ಗಳು ಇರುತ್ತೆ. ಹಪ್ಪಳಾಗಲಿ, ಸಂಡಿಗೆ ಆಗಲಿ ಎಲ್ಲ ಇದರಲ್ಲೇ ಇರುತ್ತೆ. ನಾನು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಆಮೇಲೆ ಈ ಥರ ಫ್ರೀಯಾಗಿ ಕೆಲಸ ಮಾಡ್ಕೊತೀನಿ. ಇಲ್ಲ ಅಂದರೆ ಮಕ್ಕಳು, ಅದರಲ್ಲೂ ನಮ್ಮ ವಸಿಷ್ಠ ಕೆಲಸ ಮಾಡೋಕ್ಕೆ ಬಿಡಲ್ಲ. ಈ ಥರ ಏನಾದರೂ ನಾನು ಕೆಲಸ ಮಾಡ್ಕೋತಾ ಇದ್ದರೆ ಹೀಗೆ ಆಗುತ್ತೆ ಫ್ರೆಂಡ್ಸ್. ಏನಾದರೂ ಮರೆತು ನಾನು ಅಲ್ಲೇ ಬಿಟ್ಟರೆ ಇರುವೆ ಆಗದಂಗೆ ಆಗ್ಬಿಡುತ್ತೆ. ಹಾಗಾಗಿ ಕೆಲವೊಂದನ್ನು ನಾನು ಫ್ರಿಜ್ಜಿಗೆ ಇಟ್ಟಿರ್ತೀನಿ. ಅದರಲ್ಲೂ ಈ ಶೇಂಗಾದ ಕಾಳು ಆಚೆ ಇಟ್ಟರೆ ಈ ಕೆಂಪಿರುವೆಗಳ ಕಾಟ ಆಗುತ್ತೆ. ಅದನ್ನು ಕೂಡ ನಾನು ಫ್ರಿಜ್ಜಿಗೆ ಇಟ್ಟಿರ್ತೀನಿ. ಕೆಲವೊಂದು ಹುಳ ಆಗೋವಂಥ ಕಾಳುಗಳೆಲ್ಲ ಇರುತ್ತಲ್ಲ, ಈಗ ಧನಿಯಾ ಕಾಳು, ಕೊತ್ತಂಬರಿ ಬೀಜ, ಅದು ಕೂಡ ಆಚೆ ಇಟ್ಟರೆ ಹುಳ ಆಗುತ್ತೆ ಅದರಲ್ಲಿ. ಅದನ್ನು ನಾನು ಫ್ರಿಜ್ಜಿಗೆ ಇಟ್ಟಿರ್ತೀನಿ. ಒಂದೊಂದು ಫ್ರಿಜ್ಜಿಗೆ ಇಟ್ರೇ ಭಾಳ ದಿನ ಬಾಳಿಕೆ ಬರುತ್ತೆ. ಇಲ್ಲಾಂದರೆ ಹೊರಗಿಟ್ಟಾಗ ಏನಾಗುತ್ತೆ, ಹುಳ ಆಗಿ ಹಾಳಾಗಿಬಿಡುತ್ತೆ. ಎಲ್ಲದನ್ನು ಇಡೋಕ್ಕಾಗಲ್ಲ. ಕೆಲವೊಂದು ಯಾವುದು ಹುಳ ಆಗುತ್ತೋ ಅಂಥದನ್ನು ಮಾತ್ರ ನಾನು ಫ್ರಿಜ್ಜಿಗೆ ಇಟ್ಟಿರ್ತೀನಿ. ಈ ಡಬ್ಬದಲ್ಲಿ ನಾನು ಯಾವಾಗಲೂ ಮಸಾಲೆ ಐಟಮ್ಗಳನ್ನ ಇಟ್ಟಿರ್ತೀನಿ. ಒಂದು ಕಡೆ ಇಟ್ಟರೆ ಬೇಗ ಸಿಗುತ್ತೆ ಅಂಥೇಳಿ ಇಟ್ಟಿರ್ತೀನಿ.